ಸಾವಿರ ಕಂಬದ ಬಸದಿ. ಇದನ್ನು ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಅಂತಲೂ ಕರೆಯಲಾಗುತ್ತದೆ. ಮೂಡುಬಿದಿರೆಯಲ್ಲಿರುವ ಸಾವಿರ ಕಂಬಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ಬಸದಿ ಅಥವಾ ಈ ಜೈನ ದೇವಾಲಯ ಕರ್ನಾಟಕದ ಮಂಗಳೂರಿನಿಂದ 34 ಕಿಲೋಮೀಟರ್ ದೂರದಲ್ಲಿರುವ ಮೂಡುಬಿದಿರೆಯಲ್ಲಿದೆ. ಈ ದೇವಾಲಯವು ಚಂದ್ರನಾಥ ದೇವಾಲಯ ಎಂದು ಕೂಡ ಕರೆಯಲ್ಪಡುತ್ತದೆ. ಏಕೆಂದರೆ ಇದು ತೀರ್ಥಂಕರ ಚಂದ್ರಪ್ರಭಾ ಅವರನ್ನು ಗೌರವಿಸುತ್ತದೆ. ಅವರ 8 ಅಡಿ ವಿಗ್ರಹವನ್ನು ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ. ಮಂಗಳೂರಿನಿಂದ 37 ಕಿಲೋಮೀಟರ್ ದೂರದಲ್ಲಿರುವ ಮೂಡುಬಿದಿರೆಯಲ್ಲಿದೆ. ಇಲ್ಲಿ ತುಂಬ ಬಿದಿರುಗಳಿರುವ ಕಾರಣ ಈ ಪಟ್ಟಣಕ್ಕೆ ಮೂಡುಬಿದಿರೆ ಎಂಬ ಹೆಸರು ಬಂದಿದೆ ಎನ್ನಲಾಗುತ್ತದೆ. ಮೂಡ ಅಂದರೆ ಪೂರ್ವ ಮತ್ತು ಬಿದಿರೆ ಅಂದರೆ ಬಿದಿರು. ತ್ರಿಭುವನ ತಿಲಕ ಚೂಡಾಮಣಿ ಬಸದಿಯು ಕರ್ನಾಟಕದ ಕರಾವಳಿ ತೀರದ ದೊಡ್ಡ ಬಸದಿ ಎನ್ನಲಾಗುತ್ತದೆ. ಇದೊಂದು ಅಮೂಲ್ಯವಾದ ಜೈನ ದೇವಸ್ಥಾನ. ಯಾಕಂದರೆ ಇದರಲ್ಲಿ ವಿವಿಧ ತರಹದ 1000 ಸ್ತಂಭಗಳು ಇವೆ. ಇವುಗಳಿಂದಲೇ ಈ ಮಂದಿರವು 1000 ಕಂಬಗಳ ಬಸದಿ ಎಂದು ಜನಜನಿತವಾಗಿದೆ. ಕರ್ನಾಟಕದ ಮೂಡುಬಿದಿರೆ ಪಟ್ಟಣದ 18 ಜೈನ ದೇವಾಲಯಗಳಲ್ಲಿ 1000 ಕಂಬಗಳ ಬಸದಿ ಅತ್ಯಂತ ಪ್ರಮುಖವಾದುದು. ಇದರ ಅಧಿಕೃತ ಹೆಸರು ತ್ರಿಭುವನ ತಿಲಕ ಚೂಡಾಮಣಿ ದೇವಸ್ಥಾನ. 1000 ಸ್ತಂಭಗಳ ದೇವಾಲಯದಲ್ಲಿ ಜೈನ ತೀರ್ಥಂಕರ ಚಂದ್ರಪ್ರಭಾ ಮುಖ್ಯ ದೇವತೆಯಾಗಿದೆ. 1000 ಸ್ತಂಭಗಳ ದೇವಾಲಯವನ್ನು 15ನೇ ಶತಮಾನದಲ್ಲಿ ಸ್ಥಳೀಯ ಆಡಳಿತಗಾರ ದೇವರಾಯ ಒಡೆಯರ್ ನಿರ್ಮಿಸಿದರು. ದೇವಾಲಯವನ್ನು 1962ರಲ್ಲಿ ನವೀಕರಿಸಲಾಗಿದೆ. ಪ್ರತಿ ಸ್ತಂಭವು ಒಂದೊಂದು ಸೊಗಸಾದ ಶಿಲಾ ಕೆತ್ತನೆಗಳಿಂದ ಕೂಡಿದ್ದು ಪ್ರತಿ ಸ್ತಂಭಗಳು ಇನ್ನೊಂದಕ್ಕಿಂತ ಭಿನ್ನವಾಗಿದೆ ಎಂದು ಹೇಳಲಾಗುತ್ತದೆ. ಕಲ್ಲಿನ ಕೆತ್ತನೆಗಳು, ಸೂಕ್ಷ್ಮತೆ ಮತ್ತು ವಿವರಗಳ ಪರಿಪೂರ್ಣತೆಯು ಸಂದರ್ಶಕರನ್ನು ವಿಸ್ಮಯಗೊಳಿಸುತ್ತದೆ. ಎಲ್ಲ ಜೈನ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ 50 ಅಡಿ ಎತ್ತರದ ಏಕಶಿಲೆಯ ಮಹಾಸ್ತಂಭ, ದೈತ್ಯ ಸ್ತಂಭ 1000 ಕಂಬದ ಬಸದಿಯ ಮುಂದೆ ಸ್ಥಾಪಿಸಲಾಗಿದೆ. 1000 ಕಂಬದ ಬಸದಿಯ 3 ಮಹಡಿಗಳು ಮತ್ತು 7 ಮಂಟಪಗಳನ್ನು ಹೊಂದಿದೆ. ನೆಲಮಹಡಿಯನ್ನು ಕಲ್ಲುಗಳಲ್ಲಿ ನಿರ್ಮಿಸಲಾಗಿದ್ದು ಮೊದಲ ಮತ್ತು 2ನೇ ಮಹಡಿ ಮರದ ರಚನೆಗಳಾಗಿವೆ. ದೇವಾಲಯದ ಗರ್ಭಗುಡಿ ಪಂಚಲೋಹಗಳಿಂದ ಮಾಡಿದ 8ನೇ ಜೈನ ತೀರ್ಥಂಕರ ಚಂದ್ರನಾಥ ಸ್ವಾಮಿಯ 8 ಅಡಿ ಎತ್ತರದ ವಿಗ್ರಹವನ್ನು ಹೊಂದಿದೆ. ಒಟ್ಟಾರೆಯಾಗಿ ಮೂಡುಬಿದಿರೆಯಲ್ಲಿರ್ತಕ್ಕಂತಹ ಈ 1000 ಕಂಬದ ಬಸದಿಯ ಆರ್ಕಿಟೆಕ್ಚರನ್ನು ನೋಡೋದೇ ಕಣ್ಣಿಗೆ ಸೊಬಗು. ಅತ್ಯಂತ ಮನೋಹರವಾದಂತಹ ಈ ಜೈನ ದೇವಾಲಯವನ್ನು ಒಮ್ಮೆಯಾದರೂ ಭೇಟಿ ಮಾಡಬೇಕು ಅನ್ನೋದು ನನ್ನ ಅಂಬೋಣ. ಈ ಎಲ್ಲ ಕಂಬಗಳನ್ನು ಸೇರಿಸಿದ್ರೆ 1000 ಆಗ್ಬೋದು. ಇದಕ್ಕೆ 1000 ಕಂಬದ ಬಸದಿ, ಮೂಡುಬಿದಿರೆಯಲ್ಲಿರ್ತಕ್ಕಂತಹ ಅತ್ಯಂತ ಪುರಾತನವಾದಂತಹ 1000 ಕಂಬಗಳ ಬಸದಿ.
ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.